ಸ್ನೇಹಿತರೆ ನಮಸ್ಕಾರ. ರಾಜ ಮಹಾರಾಜರ ಕಾಲದಲ್ಲಿ ರಾಜರುಗಳನ್ನು ರಾಜ ಪ್ರತ್ಯಕ್ಷ ದೇವತಾ ಅಂತಿದ್ರು. ಅದಾದ ನಂತರ ರಾಜಪ್ರಭುತ್ವ ಕಳೆದ ನಂತರ ಪ್ರಜಾಪ್ರಭುತ್ವ ಜಾರಿಯಾದ ಮೇಲೆ ಜನಪ್ರತಿನಿಧಿಗಳನ್ನು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಅವತಾರ ಎತ್ತಿರುವಂಥ ಅವತಾರ ಪುರುಷರು ದೇವರು ಅಂತೇಳಿ ಪೂಜ್ಯನೀಯ ಭಾವನೆಯಿಂದ ಜನಗಳು ನೋಡುವಂಥ ಮನಸ್ಥಿತಿಗೆ ಬಂದರು. ಯಾವಾಗ 80 ಮತ್ತು 90ರ ದಶಕದಲ್ಲಿ ಮತದಾನ ಅನ್ನೋದೇನಿದೆ ಅದನ್ನು ಯಾವಾಗ ಮತದಾರರು ದಾನವಾಗಿ ಮಾಡ್ತಿದ್ರೋ ಅದಕ್ಕೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕಾಯ ವಾಚ ಮನಸ ಪಕ್ಷಾತೀತವಾಗಿ ಒಂದು ಗ್ರಾಮದ, ಒಂದು ತಾಲೂಕಿನ, ಒಂದು ಜಿಲ್ಲೆಯ, ರಾಜ್ಯದ ಉದ್ಧಾರಕ್ಕೆ ಶ್ರಮಿಸ್ತಿದ್ರು. ಈ ದಾನ ಮಾಡಬೇಕಾದ ಮತವನ್ನು ಯಾವಾಗ ಮತದಾರರು ಮಾರಾಟ ಮಾಡಿಕೊಡ್ಲಿಕ್ಕೆ ಶುರು ಆದರೂ, ಅಂದರೆ ನೀವು ಮತದಾರರೇನು ನಮ್ಮ ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ. ದುಡ್ಡು ಕೊಟ್ಟರೆ ಈಸ್ಕೋತಾರೆ, ಯಾರು 100-200 ಹೆಚ್ಚಿಗೆ ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ. ಒಬ್ಬ 500 ಕೊಟ್ಟಿದ್ರೆ ಇನ್ನೊಬ್ಬ 600 ಕೊಟ್ಟರೆ 600 ಕೊಟ್ಟವನು ಓಟ್ ಹಾಕ್ತಾರೆ. ಜನ ಏನು ಅವ್ರೇನು ಹೋಗಿ ಕೊಡಿ ಅಂತಿಲ್ಲ. ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಯಾರೂ ದುಡ್ಡು ಕೊಡದೇ ಇದ್ರೂ ಜನ ಯಾವ ವ್ಯಕ್ತಿ ಒಳ್ಳೆಯವನಿದ್ದಾನೋ ಅವನಿಗೆ ಓಟ್ ಹಾಕೋತಾರೆ. ಅದೇ ಮತ್ತೊಂದು ವಿಚಾರದಲ್ಲಿ ಮಾತಾಡೋಣ. ಈಗೇನಾಗಿದೆ, 2 ಲಕ್ಷ ಸಂಬಳ ಬರುವಂಥ ಒಬ್ಬ ಶಾಸಕ ಕನಿಷ್ಠ 20 ಕೋಟಿ ಖರ್ಚು ಮಾಡಿ ಗೆದ್ದಿರ್ತಾನೆ. ಅವನ ಕ್ಷೇತ್ರದಲ್ಲಿ 2 ಲಕ್ಷ ಮತ ಇರ್ತವೆ ಅಂದರೆ ಮತಕ್ಕೆ 500 ಕೊಟ್ಟರೆ 10 ಕೋಟಿ ಆಯಿತು, 1000 ಕೊಟ್ಟರೆ 20 ಕೋಟಿ ಆಯಿತು. ಈಗ ಬಿಡಿ, ಪಂಚಾಯತಿನ ಪಾರ್ಲಿಮೆಂಟ್ ತನಕ ಕಡಿಮೆ ಅಂದರೂ 500 ಕೊಡಲೇಬೇಕು. ಒಂದೊಂದು ಕಡೆ 2000 ಕೊಡಲೇಬೇಕು, ಇಲ್ಲ ಓಟ್ ಹಾಕಲ್ರು ಜನ. ಅದೇ ರೀತಿ ಈಗೇನಾಗವ್ರೆ, ಹಾಕಿದ ಬಂಡವಾಳವನ್ನು ಎತ್ತಬೇಕಲ್ಲ. ಅದಕ್ಕೆ ಮಂತ್ರಿ ಮಾಡಿ ಅಂತ ದುಂಬಾಲು ಬೀಳೋದು ಒಂದು ಕಡೆ, ಮಂತ್ರಿ ಆದಮೇಲೆ ಆ ಮಂತ್ರಿ ಬೇಡ ಈ ಮಂತ್ರಿ ಬೇಡ ಅಂತ ಅಗ್ಗ ಜಗ್ಗಾಟ ಮಾಡೋದು ಒಂದು ಕಡೆ. ಅದೇ ರೀತಿ ಬೆಂಗಳೂರು ನಗರಾಭಿವೃದ್ಧಿ ಅನ್ನುವಂಥ ಖಾತೆ ಇದೆಯಲ್ಲ, ಅದು ಈ ರಾಜ್ಯದ 40% ಆದಾಯ ಬೆಂಗಳೂರಿಂದೇ ಬರ್ತದೆ. 8ರಿಂದ 10 ಸಾವಿರ ಕೋಟಿ ವಾರ್ಷಿಕ ಅದಕ್ಕೆ ಬಜೆಟ್ ಮಂಡಿಸ್ತದೆ ಬೆಂಗಳೂರು ಕಾರ್ಪೊರೇಷನ್. ಈಗ ಗ್ರೇಟರ್ ಬೆಂಗಳೂರು ಆಗದೆ ಇನ್ನೂ ಜಾಸ್ತಿ ಆಯ್ತದ ಹತ್ರ ಅಯವ್ಯಯ. ಜೊತೆಗೆ BDA, BMRCL, BWSSP ಈ ಥರ ಕೆಲವೊಂದು ನಿಗಮಗಳು ಬೆಂಗಳೂರು ನಗರಾಭಿವೃದ್ಧಿ ವ್ಯಾಪ್ತಿಗೆ, ಇಲಾಖೆ ವ್ಯಾಪ್ತಿಗೆ ಒಳಪಡ್ತವೆ. ಅಂದರೆ ಗೊತ್ತಾಯ್ತಲ್ಲ, ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಹಣಕಾಸು ಖಾತೆ ತಲೆನೋವು ಖಾತೆ. ಬೆಳಗ್ಗೆ ಎದ್ದು ಜೋಬಲ್ಲಿ 1,000 ರೂಪಾಯಿ ಇದ್ದರೆ ಯಾವ್ಯಾವುದು ಖರ್ಚು ಮಾಡೋಣ ಅಂತ ತಲೆ ಕೆಡುವಂಥ ಇಲಾಖೆ. ಆದರೆ ಈ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಇದೆಯಲ್ಲ, ಆಸ್ಟ್ರೇಲಿಯಾದ ಹುಲ್ಲುಗಾವಲು ಗೊತ್ತಲ್ಲ, 106 ಎಕರೆ ಬೌಂಡ್ರಿ ಆಸ್ಟ್ರೇಲಿಯಾದ ಹುಲ್ಲುಗಾವಲು. ಅಲ್ಲಿ ಮರಿನೋ ಕುರಿಗಳು ಅಂತ ತಳಿಯವೆ. ಈ ನಮ್ಮ ಕರ್ನಾಟಕ, ನಮ್ಮ ದೇಶದ ಕುರಿ ಥರ ಅವು 20-30 kg ಬರುವಂಥ ಕುರಿ ಅಲ್ಲ, 70-80 kg ಬರುವಂಥ ಕುರಿಗಳು. ಅವಾಗ ಮನದಟ್ಟು ಮನಸೋ ಇಚ್ಛೆ ಮೇಯ್ತವೆ. ಅಲ್ಲೆಲ್ಲೋ ಹೋಗಿ ಅವ್ರಿಗೆ ನೀರಿನ ತೊಟ್ಟಿ ಕಟ್ಟಿರ್ತಾರೆ, ಆ ಹುಲ್ಲುಗಾವಲಲ್ಲಿ ನೀರು ಕುಡಿತವೆ. ಬಿಸಿಲು ಮಳೆ ಆದರೆ ಅವು ಇರೋದಕ್ಕೆ ಜಾಗ ಮಾಡಿರ್ತಾರೆ, ಅಲ್ಲೋಗಿ ಸಂಜೆ ಆದಮೇಲೆ ಇರ್ತಾರೆ. ಅಲ್ಲೇನು ಯಾರೂ ಕುರಿ ಮೇಯಿಸ್ಬಂಗಿಲ್ಲ. 106 ಎಕರೆಗೆ ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟಿರ್ತಾರೆ, ಇಲ್ಲದ್ರೆ ತಂತಿ ಬೇಲಿ ಹಾಕಿರ್ತಾರೆ. ಅಲ್ಲಿಗೆ ಯಾವುದೇ ಬೇರೆ ವನ್ಯಮೃಗಗಳು, ಚಿರತೆಯೋ ಹುಲಿಯೋ ಮತ್ತೊಂದು ಮಗದೊಂದು ಒಯ್ತವೆ ಅಂತ ಏನು ಭಯ ಇರುವುದಿಲ್ಲ ಅವ್ರಿಗೆ. ಅಂಥ ಆಸ್ಟ್ರೇಲಿಯಾದ ಹುಲ್ಲುಗಾವಲಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಾವು ವಹಿಸ್ಬೋದು. ಗೊತ್ತಾಯ್ತಲ್ಲ, ಪೊಗದಸ್ತಾಗಿ ಮೇಯ್ಬೋದು, ಪೊಗದಸ್ತಾಗಿ ಕೊಬ್ಬೋದು, ಪೊಗದಸ್ತಾಗಿ ಅವ್ರ ಮಕ್ಕಳ, ಮೊಮ್ಮಕ್ಕಳ, ಮೊಮ್ಮಕ್ಕಳ, ಆಳು ಮಕ್ಕಳ, ಮರಿ ಮಕ್ಕಳ ಇವ್ರಿಗೆ ತಲಾಂತರಗಳಿಗೆ ಆಗುವಷ್ಟು ಚೆನ್ನಾಗೆ ತಿಂದು ಕೊಬ್ಬಿ ಅವ್ರಿಗೂ ಸಹ ಇಡ್ಬೋದು. ಅದರಲ್ಲಿ ಬರೀ ಈಗ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಕೊಟ್ಟಿರುವಂಥ ಸಚಿವರು ನಮಗೆ ಈ ಖಾತೆ ಬೇಡ, ಯಾಕೆಂದರೆ ಬರೀ GBA ಗ್ರೇಟರ್ ಬೆಂಗಳೂರು 5 ಮಹಾನಗರ ಮಾತ್ರ ಸೇರಿಸಿದ್ದೀರಿ,
BMRCL, BWSSB, BDA ಇಂಥವು ಯಾವನು ಅದ್ರೊಳಗೆ ಅಡಕಗೊಳ್ಳಲಿಲ್ಲ ಅಂತ ಹೇಳಿದ್ದಾರೆ. ಮೊದಲು ಇದು ಮುಖ್ಯಮಂತ್ರಿಗಳ ಹತ್ರನೇ ಇತ್ತು. ಮೊನ್ನೆ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಬೆಂಗಳೂರಿನ ಅಭಿವೃದ್ಧಿಗೆ ಯಾವಾಗ ವೇಗ ಕೊಟ್ಟರೋ ಅವಾಗಿನಿಂದ ಇದನ್ನು ಹಿರಿಯರು ಮುಖ್ಯಮಂತ್ರಿಗಳೇ ಇಟ್ಕೋತಿದ್ರು. ಈಗೇನು ಮಾಡ್ತಾರೆ, ಕಾಲಕ್ರಮೇಣ ಮುಖ್ಯಮಂತ್ರಿಗಳು ಹಣಕಾಸು, ಗುಪ್ತಚರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಂಥ ಕೆಲವೊಂದಷ್ಟು ಮುಖ್ಯವಾದಂಥ ಇಲಾಖೆಗಳನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡು ಬೇರೆ ಬೇರೆ ಖಾತೆಯನ್ನು ಬೇರೆ ಬೇರೆಯವ್ರಿಗೆ ವಹಿಸುವಂಥ ಪರಿಪಾಠ ಬಂದಿದೆ. ಹಾಗಾಗಿ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಬೆಂಗಳೂರು ಈ ರಾಜ್ಯದಲ್ಲಿ 100 ರೂಪಾಯಿ ಆದಾಯ ಬಂದರೆ 40 ರೂಪಾಯಿ ಬೆಂಗಳೂರಿಂದ ಬರ್ತಾ ಇದೆ. ಅಂಥ ಇಲಾಖೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ, ನಗರಾಭಿವೃದ್ಧಿ ಬೇರೆ, ನಗರಾಭಿವೃದ್ಧಿ ರಾಜ್ಯದ ಬೇರೆ ಬೇರೆ ನಗರಗಳ ವ್ಯಾಪ್ತಿಗೆ ಒಳಪಡುತ್ತೆ. ಇದು ಬೆಂಗಳೂರು ನಗರಾಭಿವೃದ್ಧಿಗೆ ಯಾಕೆ ಇಷ್ಟಪಡ್ತಾರೆ ಅಂದರೆ ಜನಪ್ರತಿನಿಧಿಗಳು, ಆದರೂ ಅಲ್ಲಿ ಗೆದ್ದಿರುವಂಥ ಬೆಂಗಳೂರು ಸ್ಥಳೀಯವಾಗಿ ಗೆದ್ದಿರುವಂಥ ಶಾಸಕರು ಯಾಕೆ ಇಷ್ಟಪಡ್ತಾರೆ ಅಂದರೆ 28 ವಿಧಾನಸಭೆ ಬರ್ತವೆ. ನಾವು ಅಭಿವೃದ್ಧಿ ಮಾಡಿದ್ರೆ ನಮ್ಮ ನೇತೃತ್ವದಲ್ಲಿ ಒಂದು 14, 15, 20 ಸ್ಥಾನ ಗೆದ್ದರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು ಮತ್ತೆ ಬೆಂಗಳೂರಿನಲ್ಲಿ ಸಚಿವರಾಗೋದಕ್ಕೆ ಹೆಚ್ಚಿನ ಅವಕಾಶ ಇರ್ತದೆ. ಜೊತೆಗೆ ನಾನು ಹೇಳಿದ್ನಲ್ಲ, ಆಸ್ಟ್ರೇಲಿಯಾದ ಹುಲ್ಲುಗಾವಲು ಹಂಗೆ ಬೇರೆ ಬೇರೆ ಇಲಾಖೆ 40ಕ್ಕೂ ಹೆಚ್ಚು ಇಲಾಖೆ ಇವೆ. ಸಚಿವರು ಹಣಕಾಸು ಮುಖ್ಯಮಂತ್ರಿ ಅಂದರೆ ಲೋಕೋಪಯೋಗಿ, ಜಲಸಂಪನ್ಮೂಲ, ಕೈಗಾರಿಕೆ, ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಇಂತಹ ಒಂದು 8-10 ಆರೋಗ್ಯ, ಶಿಕ್ಷಣ ಈ ಥರದ ಇಲಾಖೆಗಳಿದ್ದಾವಲ್ಲ, ಇವಕ್ಕೆ ಸರ್ಕಾರದ ಅರ್ಧದಷ್ಟು ಹೆಚ್ಚು ಅನುದಾನ ಈ ಒಂದು 10 ಇಲಾಖೆಗಳಿಗೆ ಹೋದರೆ ಇನ್ನು ಅರ್ಧದಷ್ಟು ಅನುದಾನ ಇನ್ನುಳಿದಂಥ 30 ಇಲಾಖೆಗಳಿಗೆ ಹಂಚಲ್ಪಡ್ತದೆ. ಅದರಿಂದಲೇ ನಾನು ಹೇಳೋದು, ಕೆಲವೊಂದು ಇಲಾಖೆಗಳು ಪೊಗದಸ್ತಾಗಿವೆ, ಚೆನ್ನಾಗಿ ಬಾಯಿ ತುಂಬ ಮೇಯ್ಬೋದು, ಸಾಕಾಗುವಷ್ಟು ಅನ್ನೋ ಲೆಕ್ಕಾಚಾರದಲ್ಲಿ ಜನಪ್ರತಿನಿಧಿಗಳು ಆ ಖಾತೆಗಳಿಗೆ ದುಂಬಾಲು ಬೀಳ್ತಾರೆ, ರೆಕಮೆಂಡೇಶನ್ ಮಾಡಿಸ್ತಾರೆ, ಲಾಬಿ ಮಾಡ್ತಾರೆ, ಇನ್ನೇನೇನೋ ಮಾಡ್ತಾರೆ. ಹಾಗಾಗಿ ಬರೀ ಆ ಇಲಾಖೆಗಳು ನೋಡ್ಕೊಂಡು ಅವರು ಉದ್ಧಾರ ಆಗೋದು ನೋಡಿದ್ರೆ, ಅದನ್ನೇ ನಂಬಿರುವಂಥ ಬೇರೆ ಇಲಾಖೆ ನೌಕರರು, ಆ ಇಲಾಖೆಯಿಂದ ಅಭಿವೃದ್ಧಿ ಆಗಬೇಕಾಗಿರುವಂಥ ಜನಸಾಮಾನ್ಯರಿಗೆ ಆ ಇಲಾಖೆಗಳನ್ನು, ಈಗ ಸಾರಿಗೆ ಖಾತೆ ಬೇಡ ನಮಗೆ, ನಡೆಸ್ತಿಲ್ಲದೆ, KEB 45,000 ಕೋಟಿ ನಡೆಸ್ತಿಲ್ಲದೆ ಬೇಡ ನಮಗೆ, ಆ ನಷ್ಟವನ್ನು ಲಾಭದತ್ತ ತೆಗೆದುಕೊಂಡು ಹೋಗೋಕ್ಕೆ, ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಏನೇನು ಮಾರ್ಗಗಳಿದ್ದಾವೆ, ಏನೇನು ಅವಕಾಶಗಳಿದ್ದಾವೆ, ಸಲಹೆ ಸೂಚನೆಗಳೇನಿದ್ದಾವೆ ಅನ್ನೋದನ್ನು ಹುಡುಕುವುದನ್ನು ಬಿಟ್ಟು ಲಾಭದಾಯಕವಾಗಿರುವಂಥ ಇಲಾಖೆಗಳು, ಪೊಗದಸ್ಥಾಗಿರುವಂಥ ಇಲಾಖೆಗಳು, ಬಾಯಿಗೆ ಹದವಾಗಿ ತಿನ್ನೋದಕ್ಕೆ ಸಿಕ್ಕುವಂಥ ಇಲಾಖೆಗಳನ್ನು ಜನಪ್ರತಿನಿಧಿಗಳು ಇದೇ ಬೇಕು ಅದೇ ಬೇಕು ಅಂತ ಟೀಕೆ ಮಾಡ್ತಾ ಇರೋದು, ಆಸೆ ಪಡ್ತಾ ಇರೋದು ನೋಡಿದ್ರೆ ಪ್ರಜಾಪ್ರಭುತ್ವ ಯಾವ ಕಡೆಗೆ ಸಾಗ್ತಾ ಇದೆ, ಜನಪ್ರತಿನಿಧಿಗಳ ಮನಸ್ಥಿತಿ ಯಾವ ಕಡೆಗೆ ಸಾಗ್ತಾ ಇದೆ ಅಂತ ಭವಿಷ್ಯದಲ್ಲಿ ಯುವಕರು, ಸಾಮಾಜಿಕ ಜಾಲತಾಣವನ್ನು ಬಳಸೋರು, ಸುಶಿಕ್ಷಿತರು, ನಗರ ಪ್ರದೇಶದವರು ಯೋಚನೆ ಮಾಡಬೇಕಾಗ್ತದೆ. ಎನಿವೇ ಸ್ನೇಹಿತರೆ, ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ SP ಮಲ್ಲೇಶ್ @ಕರುನಾಡು ಅನ್ನೋದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 10 ಹಲವು ವಿಚಾರಗಳನ್ನು ಒಬ್ರಿಗೊಬ್ಬರು ಪರಸ್ಪರ ವಿನಿಮಯ ಮಾಡಿಕೊಳ್ಳೋಣ. ಆ ಮೂಲಕ ನಾವು ಹುಟ್ಟಿರುವಂಥ ಈ ನಾಡಿಗೆ ಕೊಡುಗೆಯಾಗಿ ನಮ್ಮ ಕೈಲಾದಂಥ ಸಹಾಯವನ್ನು, ಪ್ರಯತ್ನವನ್ನು ನಾವು ಪಡ್ತೋಣ ಅಂಥೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ.